ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ಸೊ ಕಡಲೆ ಬೀಜ ರೈಸ್ ಅಂದರೆ ಪೀನಟ್ ರೈಸು, ಇದು ತುಂಬ ಸಿಂಪಲ್ಲಾಗಿ ಬೆಳಗ್ಗೆ ನಾಷ್ಟಕ್ಕೆ ಚೆನ್ನಾಗಿರುತ್ತೆ ಮತ್ತು ಎಲ್ಲಾದರೂ ಕೂಡ ಮಾಡಿ ಎತ್ಕೊಂಡು ಹೋಗ್ಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಆದಷ್ಟು ಉದುರಾಗಿ ಮತ್ತು ಸಾಫ್ಟಾಗಿರಬೇಕು. ಪಾತ್ರೆಯಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಉದುರಾಗಿ ಬರುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಮುಂಚೆನೇ ನೀವು ಪ್ಲೇಟಲ್ಲಿ ಹಾಕಿ ಹಾರಾಕ್ಬಿಡಿ. ಇಲ್ಲಿ ಒಂದು 50 ಗ್ರಾಮ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕಡಲೆ ಬೀಜ. ಇಲ್ಲಿ ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಅಂದರೆ ದೊಡ್ಡದಾಗಿರುತ್ತೆ, ಬೀಜ ಕಡಿಮೆ ಇರುತ್ತೆ. ಒಂದು 4 ಬೆಳ್ಳುಳ್ಳಿ, 2 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಉದ್ದಿನಬೇಳೆಗೆ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅಕಸ್ಮಾತ್ ಪ್ರೆಗ್ನೆಂಟ್ ಅವರು ತಿನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಒಣಕೊಬ್ಬರಿ, ಇದು ಒಂದು 2 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಪುಡಿ ಮಾಡೋದಕ್ಕೆ. ಈಗ ಒಗ್ಗರಣೆಗೆ ಒಂದು 2 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆ ಒಂದು 1/4 ಟೀ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಕಡಲೆಬೇಳೆ, ಒಂದು 1/4 ಟೀ ಸ್ಪೂನ್ ಸಾಸಿವೆ, ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಕಡಲೆ ಬೀಜನ ಹುರ್ಕೋಬೇಕಾಗುತ್ತೆ. ಸೊ ಕಡಲೆ ಬೀಜನ ಆದಷ್ಟು ನೀವು ಕಡಿಮೆ ಉರಿನಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಆದರೂ ಉರಿಬೇಕಾಗುತ್ತೆ. ಇವಾಗ ಸದ್ಯಕ್ಕೆ ಇದನ್ನು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಒಂದು 2 ನಿಮಿಷ ಹುರ್ತಿದ್ದಾದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ, ಯಾಕಂದರೆ ಎರಡೂ ಲೇಟ್ ಆಗುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿದೋಗಿದ್ರೆ ಬೇಗನೆ ಸಿದೋಗುತ್ತೆ. ನೋಡ್ತಾ ಇರ್ಬೋದು, ಲೈಟ್ ಗೋಲ್ಡನ್ ಕಲರ್ ಬಂದಿದೆ. ಸೊ ಆ ಕಡಲೆ ಬೀಜದಲ್ಲಿರೋ ಸಿಪ್ಪೆ ಕೂಡ ಬಿಡುತ್ತೆ, ಆ ಥರ ಹುರ್ಕೊಳ್ಳಿ. ಈಗ ಇದಕ್ಕೆ ನಾನು ಒಣಕೊಬ್ಬರಿ ಅಂದರೆ ಡ್ರೈ ಕೊಕೊನಟ್ ಅಂದರೆ ಒಣಕೊಬ್ಬರಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಎಳ್ಳು ಇದೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊತೀನಿ. ಸೊ 2 ನಿಮಿಷ ಹುರಿದಿದ್ಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಪುಡಿ ಇದನ್ನು ನೀವು ಒಂದು 2 3 ಜನ ಇರೋರಿಗೆ 2 ಟೈಮ್ ಆಗುತ್ತೆ. ಇಲ್ಲ ನಾವು 4 ಜನ 5 ಜನ ಇದ್ದರೆ 1 ಟೈಮ್ಗೆ ಆಗುತ್ತೆ. ಸೊ ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಯಾವ ರೀತಿ ಪುಡಿ ಮಾಡಬೇಕಂದ್ರೆ ಒಂದು ಸ್ವಲ್ಪ ರವೆ ಥರ ಪುಡಿ ಮಾಡ್ಕೊಳ್ಳಿ. ತರಕಾರಿಯಾಗಿದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ನುಣ್ಣಗೆ ಪೌಡ್ರ್ ಥರ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ರವೆ ಥರ ಮಾಡಿಟ್ಕೊಳ್ಳಿ. ಇದನ್ನು ಮಾಡಿ ನೀವು 1 ತಿಂಗಳವರೆಗೂ ಕೂಡ ಎತ್ತಿಟ್ಕೋಬೋದು. ಸದ್ಯಕ್ಕೆ ನಾನು 2 ಟೈಮ್ಗೆ ಆಗೋಷ್ಟು ಪುಡಿ ಮಾಡಿರೋದು. ಈಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಉದ್ದಿನಬೇಳೆ, ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಇಷ್ಟೇ. ಇದಕ್ಕೆ ಇನ್ನೇನು ಹಾಕೋದಿಲ್ಲ. ಯಾವ ಬೆಳ್ಳುಳ್ಳಿ ಹಾಕಲ್ಲ, ಈರುಳ್ಳಿ ಹಾಕಲ್ಲ. ಕೆಲವ್ರು ಕಮೆಂಟ್ ಮಾಡಿ ಕೇಳಿದರು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಇಲ್ದಿರ ಟಿಫನ್ ಮಾಡೋದು ತೋರಿಸಿ ಅಂತ. ಇದು ಅದೇ ಥರನೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಉಪ್ಪೆಲ್ಲ ಹಾಕಿದ್ಮೇಲೆ ಅನ್ನಕ್ಕೆ ಕೂಡ ಉಪ್ಪು ಹಾಕಿರ್ತೀರಲ್ಲ, ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಖಾರ ಮತ್ತು ಪುಡಿನಲ್ಲೇ ಇರುತ್ತೆ ಖಾರ ಜಾಸ್ತಿ. ಇನ್ನೂ ಬೇಕಂದರೆ ನೀವು ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು, ನಾನು ಮಾಡಿರೋಂಥ ಪುಡಿನಲ್ಲಿ ಸುಮಾರು ಏನಿಲ್ಲ ನಾನು ಒಂದು 2.5 ಟೇಬಲ್ ಸ್ಪೂನ್ ಹಾಕಿಟ್ಕೊತೀನಿ. ಉಳಿದಿರೋದನ್ನ ನೀವು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲೋ ಇಲ್ಲ ಗಾಜಿನ ಬಾಕ್ಸಲ್ಲೋ ಹಾಕ್ಬಿಟ್ಟು ಎತ್ತಿಟ್ಕೊಬೋದು. 1 ತಿಂಗಳವರೆಗೂ ಇಟ್ಕೊಬೋದು. ನೋಡಿ, ಈ ಥರ ಒಂದು ರೈಸ್ನ ನೀವು ಮಾಡಿಬಿಟ್ಟು ಎಲ್ಲಾದರೂ ಇವಾಗ ದೂರ ಒಂದು 5 ಅವರ್ 6 ಅವರ್ ಜರ್ನಿಗೆ ಹೋಗೋದು ಇಲ್ಲ ಟ್ರಿಪ್ಪಿಗೆ ಹೋಗೋರು ಇರ್ತಾರೆ, ಅಂಥವ್ರು ಈ ಥರ ನೀವು ಟಿಫನ್ಗೆ ಮಾಡಿ ಎತ್ಕೊಂಡು ಹೋಗ್ಬೋದು. ಸೊ ಈ ಪುಡಿಯೆಲ್ಲ ಹಾಕಿದ್ಮೇಲೆ 1 ನಿಮಿಷ ಮುಚ್ಚಲ ಹಾಕ್ಬಿಡ್ತೀನಿ, ಯಾಕಂದರೆ ನಾವು ಹಾಕಿರೋಂಥ ಸ್ಪೈಸಸ್ ಪುಡಿಯೆಲ್ಲ ಅನ್ನಕ್ಕೆ ಇಟ್ಕೋಬೇಕು. ಅದ್ರ ಒಳ್ಳೆ ಘಮ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟಿಫನ್ ಮಾತ್ರ. ಸೊ ಮಕ್ಕಳಿಗೆ ತುಂಬ ಸಿಂಪಲಾಗಿ ಮಾಡಿಕೊಡ್ಬೋದು. ನೀವು ನೈಟೇ ಪುಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಟಿಫನ್ಗೆ ಈ ಥರ ಒಂದು ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಚಟ್ನಿನೂ. ಸೊ ಮೊಸರನ್ನ ಕೂಡ ಸೈಡ್ ಡಿಶ್ ಆಗಿ ತಿನ್ಕೊಳ್ಳಿ, ತುಂಬ ಸೂಪರಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.